ಕೊಡ್ತೀವೋ ಅದಕ್ಕೆ ನಮಸ್ಕಾರ ಅಂತ ಹೇಳ್ಬೇಕಂತೆ. ನಾವು ಒಂಥರ ತಣ್ಣನ್ನು ದಾಟಿಯವರು, ನಮ್ಮ ತಲೆಮಾರಿನ ದಾಟಿ ನಮಸ್ಕಾರ ನಮಸ್ಕಾರ ದಾಟಿ ಅಷ್ಟೇ. ಹಾಗಲ್ಲ ನಮಸ್ಕಾರ ಮಂಡ್ಯ ಅಂತ ಕೊಬ್ಬೆ ಮಾಡಬೇಕು ಅಂತ ಈಗಿನ ನನ್ನ ವಿದ್ಯಾರ್ಥಿಗಳು ಹೇಳಿರುವಂಥದ್ದು. ಪ್ರಾಜ್ಞರಾದ ನಿಮಗೆಲ್ಲ ನಮಸ್ಕರಿಸಿಕೊಂಡು ವೇದಿಕೆ ಮೇಲಿರುವ ಹಿರಿಯರೇ, ಇತ್ತೀಚೆಗೆ ನನಗೆ ನನ್ನ ಸ್ನೇಹಿತರ ವರ್ತುಲಕ್ಕೆ ಸೇರ್ಪಡೆಯಾದಂಥ ಕಿರಿಯ ಸ್ನೇಹಿತೆ ಶುಭಾ ಪ್ರಸಾದ್ ಅವರೇ, ಪಬ್ಲಿಷರ್ ಪಾತ್ರ ತುಂಬ ಕಷ್ಟದ್ದು. ಕತ್ತಿಯ ಮೇಲೆ ಅಲಗು ಹೇಳ್ತಾರಲ್ಲ, ಆ ಕಡೆ ಓದುಗರು, ಈ ಕಡೆ ರೈಟರ್ಸು, ನಿಮ್ಮ ವ್ಯವಹಾರವೇ ಅವರಿಗೆ ತುಂಬ ಕಷ್ಟದ್ದು. ಆದರೆ ಪುಸ್ತಕ ಇವತ್ತು ಬಿಡುಗಡೆ ಆಗುವಂಥ ಒಂದು ಸುಸಂದರ್ಭಕ್ಕೆ ಮಂಗಳೂರಿಂದ ಬರೋದಕ್ಕೆ ನನಗೆ ಸಾಧ್ಯವಾಯಿತು. ಮತ್ತು ಬಂದು ನಿಮ್ಮೆಲ್ಲರನ್ನ, ಯಾಕಂದರೆ ಮಂಡ್ಯ ನನಗೆ ತುಂಬ ಆಪ್ತವಾದ ಹೆಸರು. ನಾನು ಒಂದು ಸಲ ಬಂದರೆ ಆತ ಅತಿಥಿ ಅಂತ ಹೇಳ್ತಾರಂತೆ ಅವರಿಗೆ, ನಾನು ಅತಿಥಿಯಾಗಿ ಬಂದಿದ್ದೇನೆ. ಎರಡನೇ ಸಲ ಬಂದರೆ ಅದು ನೆಂಟ ಆಗ್ತಾರಂತೆ, ನೆಂಟರು ಬರ್ತಾರೆ. ಮೂರನೇ ಸಲ, ನಾಲ್ಕನೇ ಸಲ ಬಂದರೆ ಪರ್ಮನೆಂಟ್ ಆಗಿ ಬರುವಂತಹ ಪರ್ಮನೆಂಟ ನಾನು ಮಂಡ್ಯಕ್ಕೆ ತುಂಬ ಸಲ ಬಂದಿದ್ದೀನಿ. ನನ್ನ ಅಕ್ಕ ಇವರು ಕರೆದಾಗೆಲ್ಲ ನಾನು ಬಂದಿದ್ದೀನಿ. ಲೀಲಾ ಅಪ್ಪಾಜಿ, ನನಗೆ ಒಂದು ಹೇಳಿಕೆ ಇದೆ, ನನ್ನ ವೈರಿಗಳಿಂದ ನಾನು ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ, ಆದರೆ ನನ್ನ ಸ್ನೇಹಿತರಿಂದ ನೀನೇ ರಕ್ಷಿಸಬೇಕು. ಲೀಲಾ ಅಪ್ಪಾಜಿ ಅಂತ ಸ್ನೇಹಿತೆ ನನಗಿರೋದು ನನ್ನ ಅದೃಷ್ಟ. ಅವ್ರು ಕರೆದಾಗೆಲ್ಲ ಬಂದಿದ್ದೀನಿ, ಅವ್ರ ಕಾಲೇಜಿಗೆ ಹೋಗಿದ್ದೀನಿ. ಮಂಜುಳಾ ಹುಲ್ಹಳ್ಳಿ ಕರೆಸಿದ್ರು ನನ್ನನ್ನು, ತುಂಬ ಸಲ ಬಂದಿದ್ದೀನಿ. ಆದ್ದರಿಂದ ಮಂಡ್ಯದ ಮಟ್ಟಿಗೆ ಮಂಗಳೂರಿನ ಈ ಲೇಖಕಿ ಪರ್ಮನೆಂಟ. ನಾನು ಬರ್ತೀನಿ, ಮತ್ತೆ ಕರೆದಾಗಲೂ ಕೂಡ ನಾನು ಬರ್ತೀನಿ. ಯಾಕಂದರೆ ನಾವು ಹುಡುಕ್ತಾ ಬರುವಂಥದ್ದು ಜೀವನೋತ್ಸಾಹ ಎಲ್ಲಿದೆ, ಅದು ನಮಗೆ ಹಾಸ್ಯ ಲೇಖಕರಿಗೆ ಜೀವನೋತ್ಸಾಹ ಇಲ್ಲದ ಒಂದು ವಿರಕ್ತರ ಸಂಘ ಬನ್ನಿ, ಸಿನಿಕರ ಸಂಘ ಬನ್ನಿ ಅಂದರೆ ಕೈ ಮುಗಿದ್ಬಿಡ್ತೀವಿ, ಬರೋದಿಲ್ಲ, ನಾವು ಆಗೋದಿಲ್ಲ. ಇದು ಒಂದು ಜೀವನೋತ್ಸಾಹ ಇರುವಂತಹ ಜಾಗ ಅಂತ ನನಗೆ ಗೊತ್ತಿದೆ, ನನ್ನ ಅನುಭವ. ಅಂತಹ ಲೀಲಾಪ್ಪಾಜಿ ಅವರು, ಅವರ ಸಮೂಹ ಶಿಷ್ಯರೊಂದೇ ಅಲ್ಲ, ಅವರ ಸಂಪರ್ಕಕ್ಕೆ ಬಂದವರೆಲ್ಲರಲ್ಲೂ ಒಂದು ಆಳವಾದ ಚಿಂತನೆ ಮತ್ತು ಜೀವನೋತ್ಸಾಹ ಇರೋದನ್ನು ನಾನು ಗುರುತಿಸಿದ್ದೀನಿ. ಅಲ್ಲಿ ಹೋಗಿ ತೂರ್ಕೊಳ್ಳೋದಕ್ಕೆ ನನಗೆ ಸಮಾಧಾನ, ಸಂತೋಷ ಇದೆ. ಶುಭಾ ಪ್ರಸಾದ್ ಕೇಳಿದಾಗ ಲಲಿತ ಪ್ರಬಂಧ ಅಂದ ತಕ್ಷಣ ನನಗೆ ಒಂದು ಇಲ್ಲ, ಇದೊಂದು ಎಷ್ಟು ಜನ ಅದನ್ನು ಬಳಸ್ಕೊಳ್ತಾರೋ ಹೆಚ್ಚು ಜನ ಅದಕ್ಕೆ ಬಂದಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೊಳ್ಳೋದು. ಯಾಕಂದರೆ ಹಾಸ್ಯ ಇವತ್ತು ಅದನ್ನು ಬಿಡುಗಡೆ ಒಂದು ಸ್ವಲ್ಪ ವಿಂಗಡಿಸಿ ಹೇಳಿ ಅಂದರೆ ಇದು ಭಯ ಪಡುವಷ್ಟರ ಮಟ್ಟಿಗೆ ಅದು ಜೋಕ್ಸೇ ಹಾಸ್ಯ ಅಂತ ಒಂದು ಆಗ್ಬಿಟ್ಟಿದೆ, ಒಂದು ಕಲ್ಪನೆ. ಜೋಕ್ಸ್ ಬಡ ಜೋಕ್ಸ್ ಹೇಳ್ತಾರೆ, ನಾವು ಆಗ ಆ ಕ್ಷಣಕ್ಕೆ ನಗ್ತೀವಿ, ಆಮೇಲೆ ಎದ್ದು ಹೋದ್ಮೇಲೆ ನಮ್ಗೆ ನೆನಪಿರೋದೇ ಇಲ್ಲ. ಲಲಿತ ಪ್ರಬಂಧ ಹಾಗಲ್ಲ, ನಿಮ್ಮ ಚಿಂತನೆ ಪ್ರಬಂಧ ಮಾಡುತ್ತೆ. ಆ ಪ್ರಕಾರ ಇನ್ನಷ್ಟು ಜನಪ್ರಿಯ ಆಗಬೇಕು. ಶುಭಶ್ರೀ ಅಂತವರು ಅದಕ್ಕೆ ಬ್ಯಾಂಕ್ನಲ್ಲಿರೋರು, ಅಧ್ಯಾಪಕರು ಎಲ್ಲರೂ ಕೂಡ ಯಾವ ವೃತ್ತಿ ಅಂತ ಇಲ್ಲ, ಅವರು ಹಾಸ್ಯದ ಪ್ರಕಾರಕ್ಕೆ ಒಲಿದರೆ ಹಾಸ್ಯ ಪ್ರಕಾರ ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯ ಇದೆ. ಇಂಥ ಪುಸ್ತಕಗಳನ್ನು ಕೊಂಡ್ಕೊಂಡು ಓದಿದಾಗ ಅವರಿಗೂ ಒಂದು ನಾನು ಬರೆದಿದ್ದು ವೇಸ್ಟ್ ಆಗಲಿಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ. ಅದಕ್ಕೆ ಪ್ರತಿಕ್ರಿಯೆಗಳನ್ನು ಈಗ ಇತ್ತೀಚೆಗೆ ಯಾರು ಓದದೆ ರೈಟ್ ಅಂತ ಹಾಕ್ಬಿಡ್ತಾರೆ. ಒಂದು ಫೋಟೋ ಹಾಕಿದ ತಕ್ಷಣ ಹೆಚ್ಚಾಗಿ ಶುಭಾಶಯಗಳು ಅಂತ ಹಾಕ್ಬಿಡ್ತಾರೆ, ಹುಟ್ಟುಹಬ್ಬದ್ದು ಅಂತ ಅಂದ್ಬಿಡ್ತಾರೆ. ಒಂದು ಸದ್ದಿದ್ದು ಫೋಟೋ ಹಾಕಿದಾರ, ಬರ್ತ್ಡೇ ಫೋಟೋ ಹಾಕಿದ್ದಾರೆ, ನೋಡೋದಕ್ಕೆ ನಮಗೆ ಕೊಡ್ಸುತ್ತಿಲ್ಲ, ಎಕ್ಸಲೆಂಟ್ ವಾ ಅಂತ ಏನೋ ಒಂದು ಹಾಕಿಬಿಡ್ತಾರೆ. ಆ ಥರದ ಪ್ರತಿಕ್ರಿಯೆಗಳನ್ನು ನೀಡದೆ ಒಂದು ಸ್ವಲ್ಪ ಓದಿ ತಿದ್ಕೊಳ್ಳೋದಕ್ಕೆ ಇನ್ನೂ ವಯಸ್ಸಿದೆ ಅವಳಿಗೆ, ತಿದ್ಕೋತಾಳೆ. ಒಳ್ಳೆಯ ಸಾಹಿತ್ಯ ಕೃತಿಗಳನ್ನು ಇನ್ನಷ್ಟು ಬಿಡುಗಡೆ ಮಾಡುವಂಥ ಆಗಲಿ. ಅವಳ ಬರ್ತ್ಡೇ ವಿಶಸ್ ಅಂದರೆ ಏನಂದರೆ ಇಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಒಂದಿಷ್ಟು ಜನರಿಗೆ ಯಾವುದೋ ಒಂದರಲ್ಲಿ ಒಬ್ಬರಿಗೆ ಖುಷಿ ಸಿಗ್ಬೋದು. ಲಲಿತ ಪ್ರಬಂಧದಲ್ಲೇ ಸಿಗಬೇಕು ಅಂತ ಹಾಸ್ಯ ಪ್ರಕಾರನೇ ಓದಬೇಕು ಅಂತಿಲ್ಲ. ಓದೋದ್ರ ಮೂಲಕ ಇವತ್ತಿನ ಈ ಡಾಂಬಿಕ ಜಗತ್ತು, ನಾನು ಅದರ ಬಗ್ಗೆ ಕಡಿಮೆ ಮಾತಾಡಿದಷ್ಟು ಒಳ್ಳೆಯದು. ಏನಿದೆ ಏನಿಲ್ಲ ಗೊತ್ತಿಲ್ಲದೇ ಡಾಂಬಿಕತೆಯ ಬಗ್ಗೆ ಇರುವಂತಹ ಒಲವನ್ನು ಕಡಿಮೆ ಮಾಡಿ ನಮ್ಮೊಳಗೆ ನಾವು ಸಂತೋಷವನ್ನು ಹುಡುಕಿಕೊಳ್ಳುವ ಒಂದು ಉದಾತ್ತವಾದ ಕೆಲಸ ಈ ಪುಸ್ತಕಗಳ ಮೂಲಕ ಆಗ್ತದೆ ಅಂತ ಒಂದು ಉದಾತ್ತ ಕೆಲಸವನ್ನು ನನ್ನ ಕೈಯಿಂದ ಮಾಡಿಸಿದ್ದಾಳೆ. ತಮಗೆಲ್ಲರಿಗೆ, ಮಂಡ್ಯದ ಎಲ್ಲ ಪ್ರಜೆಗಳಿಗೆ, ಅಂದರೆ ಸಾಹಿತ್ಯ ಬಂಧುಗಳಿಗೆ ಹೃದಯಾಂತರಾಳದಿಂದ ವಂದಿಸಿ ನಗಿಸಿ ನಗುತ್ತಾ ಬಾಳುವ ಬರವ ಹೀಗೆ ನೀನು ಬೇಡಿಕೊಡ ಮಂಕುತಿಮ್ಮ ಅನ್ನೋದು DVG ಅವರ ಮಾತು. ಬಹುಶಃ ಇವತ್ತಿನ ಅವರ ಮಾತುಗಳು ಕೂಡ ನಮ್ಮೆಲ್ಲರಲ್ಲಿ ಒಂದು ಹೊಸ ಉತ್ಸಾಹವನ್ನ ನಗುವಿನ ಮೂಲಕ ತಂದುಕೊಟ್ಟಿದೆ ಅಂತ ಹೇಳ್ತಾ ಶ್ರೀಮತಿ ಭುವನೇಶ್ವರಿ ಹೆಗಡೆ ಅವರಿಗೆ ಗೌರವ ಸನ್ಮಾನ ವೇದಿಕೆಯ ಪರವಾಗಿ. ಅದನ್ನ ಎಲ್ರಿಗೂ ಸಿಕ್ಕಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವರ ನವಿರಾದ ಹಾಸ್ಯ, ನವಿರಾದ ಮಾತುಗಳು ಮತ್ತು ಧನಾತ್ಮಕ ಚಿಂತನೆ ಅದು ತುಂಬಾ ಮುಖ್ಯ. ಯಾವತ್ತಿಗೂ ನಾವು ಪಾಸಿಟಿವ್ ಆಗಿ
ಕೃತಿಗಳ ಕುರಿತಾಗಿ ಈಗಾಗಲೇ 2 ಕೃತಿಗಳ ಸಣ್ಣ ಸಂಕ್ಷಿಪ್ತ ಪರಿಚಯ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. IVL ಪ್ರಕಾಶ್ ಅವರು ಮಂಜಿನ ಕೃತಿ ಬಗ್ಗೆ ಹೇಳ್ತಾ ಇದ್ರು, ಹಾಗೆ ಮಂಜಿನ ಮಧುಪಾತ್ರ ಬಗ್ಗೆ, ಮತ್ತು ಮೇಡಮ್ ಕೂಡ ಲಲಿತ ಪ್ರಬಂಧಗಳ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ನಿಜವಾಗಿ ಅದ್ರೊಳಗಡೆ ಏನಿದೆ, ಕೃತಿ ಏನನ್ನ ನಮ್ಗೆ ಹೇಳುತ್ತೆ? ಯಾಕಂದ್ರೆ DVG, ಮತ್ತೊಮ್ಮೆ ನಾನು DVG ಅವರ ಕಗ್ಗವನ್ನೇ ತಗೋತೀನಿ. ಇದಕ್ಕೊಂದು ಸಂದರ್ಭ ಹೇಳ್ಬಿಡ್ತೀನಿ. ಏನಂದ್ರೆ, ನನ್ನ ಒಬ್ಬ ಸ್ನೇಹಿತ ಇದ್ದಾನೆ, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ. ಅವನು ನಮ್ಮ ಸ್ನೇಹಿತರ ಕಡೆಯವರಿಗೆ ಒಂದು ಹುಡುಗನ್ ನೋಡಿದ್ವಿ, ಆ ಹುಡುಗ ಹೇಗಿದ್ದಾನೆ ಏನು ಅಂತ ಸ್ವಲ್ಪ ತಿಳ್ಕೊಂಡು ಹೇಳಪ್ಪ ಅಂತ ಹೇಳಿದ್ವಿ. ಒಂದ್ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಪೂರ್ತಿ ಸರ್ವೆ ಮಾಡ್ಬಿಡ್ತೀನಿ ಬಿಡು ಹುಡುಗನ್ನ ಅಂತಂದು. ಹಂಗೆ ನಾನ್ ಮಾತಿಗೆ DVG ಕಗ್ಗ ಬಳಗ, DVG ಅವರ ಕಗ್ಗಗಳು ಜೊತೆಗೆ ಇರೋದ್ರಿಂದ ಮಾತಿಗೂ ಕಗ್ಗ ಹೇಳ್ತೀನಿ ಅಂತ ನೀವ್ ಯಾರು ಅನ್ಕೊಳ್ಬಾರ್ದು. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಲಿ ಸೊಬ್ಬನೆ ಮೌನದೊಳ ಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಆ 2 ಕೋಣೆಗಳ ನಡುವೆಯೇ ಇಂತಹ ಒಂದು ಅದ್ಭುತವಾದ ಶಾಂತಿ ಸಿಗಬೇಕಾಗಿದ್ರೆ ಮತ್ತು ನಮ್ಮ ಅಂತರಾತ್ಮದ ಆ ಸಂತೋಷ ಸಿಗ್ಬೇಕಾಗಿದ್ರೆ ಅದನ್ನ ನಾವು ಈ ಸಾಹಿತ್ಯದ ಸೇವೆಯ ಮೂಲಕ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಈ ಕೃತಿ ಯಾಕೆ ನಾನು ಈ ಮಾತನ್ನು ಹೇಳ್ದೆ ಅಂತ, ನಾನು ಬಂದ ಕೂಡಲೇ ಕಪಿಲ ಶ್ರೀಧರ್ ಅವರು, ಅವರನ್ನ ಮೊದಲನೇ ಸಲ ನೋಡ್ತಿದ್ದೀನಿ. ಆದ್ರೆ ಅವರ ಬರಹಗಳ ಮೂಲಕ ಮತ್ತು ಅವರ ಎಲ್ಲ ಕಾರ್ಯ ಚಟುವಟಿಕೆಗಳ ಮೂಲಕ ನನಗೆ ಅತ್ಯಂತ ಆತ್ಮೀಯರು, ಮತ್ತು ಅವರನ್ನು ನೋಡ್ತಾ ಇರ್ಬೇಕು, ಓದ್ತಾ ಇರ್ಬೇಕು, ಕೇಳಿಸ್ಕೊಳ್ತಾ ಇರ್ಬೇಕು ಅವ್ರ ಮಾತುಗಳನ್ನ ಅಂತ ಅನ್ಸೋದು. ಮನೋವಿಜ್ಞಾನಿಯಾಗಿ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿರುವಂತಹ ಮತ್ತು ಅಸಾಧಾರಣ ಲೇಖಕಿ ಅವರು. ಅವರ ಬರಹಗಳನ್ನ ನೀವು ಓದ್ಬೇಕು. ಅವರ ಪದಕ್ಕೂ ಒಂದು ದೊಡ್ಡ ಶಕ್ತಿ ಇದೆ. ಅಂತಹ ಒಬ್ಬ ಅದ್ಭುತವಾದ ಲೇಖಕರು ಕಪಿಲಾ ಶ್ರೀಧರ್ ಅವರು. ಮನೋವಿಜ್ಞಾನಿ ಹಾಗೂ ಲೇಖಕಿಯಾಗಿ ಇವತ್ತು ಬಹಳಷ್ಟು ವೇದಿಕೆಗಳಲ್ಲಿ ಅವರ ಮಾತುಗಳ ಮೂಲಕವೇ ಬಹಳಷ್ಟು ಜನರಿಗೆ ತುಂಬಾ ಸ್ಫೂರ್ತಿಯನ್ನ ನೀಡಿರುವಂತವರು ಮತ್ತು ನಮ್ಮಂತ ಅನೇಕರಿಗೆ ಬರೆಯುವ ಸ್ಫೂರ್ತಿಯನ್ನ ತುಂಬಿರುವಂತವರು ಕಪಿಲಾ ಶ್ರೀಧರ್ ಅವರು. ದಯಮಾಡಿ ಈ ಕೃತಿಯನ್ನ ಕುರಿತಾಗಿ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಮತ್ತೆ ಇಂದಿನ ಈ ಸಮಾರಂಭದ ಕಳೆ ಹಿಡಿಸೋದಕ್ಕೆ ಬಂದಂತಹ ಎಲ್ಲ ಸಹೃದಯರಿಗೆ ಕಪಿಲಾ ಶ್ರೀಧರ್ ಮಾಡುವಂತಹ ನಮಸ್ಕಾರ. ಧ್ವನಿ ಕೇಳಿದ ತಕ್ಷಣ ಇನ್ನೆಷ್ಟು ಗಂಭೀರವಾಗಿ ಮಾತಾಡ್ತಾರೋ. ಮೇಡಮ್ ಈಗಾಗಲೇ ಕ್ಲಾಸ್ ತಗೊಂಡಾಯ್ತು, ಒಂದು ಕ್ಲಾಸ್ ಕೇಳ್ಬೋದು, ಮುಂದಿನ ಕ್ಲಾಸು ಹಾಗೇ ಕ್ಲಾಸ್ ಆಗಿದ್ರೆ ಏನು ಮಾಡೋದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಭವಾನಿ ಹೇಳ್ದಂಗೆ ನನ್ನ ಕೆಲಸ ಹಗುರ ಮಾಡಿಬಿಟ್ಟಿದ್ದಾರೆ ಆಗಲೇ. ಎಷ್ಟೇ ಆಗಲಿ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ನೋಡಿ. ಹಾಗಾಗಿ ಹಿರಿಯ ಲೇಖಕಿ ಆದಂತಹ ನಮ್ಮ ಭುವನೇಶ್ವರಿ ಹೆಗ್ಡೆ ಮೇಡಮ್ ಅವರು ಅವರ ಬದುಕಿನ ಅನುಭವಗಳ ಜೊತೆಗೆ ಪುಸ್ತಕನ ತಾಳೆ ಮಾಡ್ತಾ, ಹಾಗೆ ಶುಭಶ್ರೀ ಅನ್ನುವಂತಹ ಅವರ ಕಿರಿ ಸ್ನೇಹಿತ ಬಗ್ಗೆ ಹೇಳ್ತಾ ಬದುಕಿನ ಅನೇಕ ಪುಟಗಳ ಬಗ್ಗೆ ಅವರು ಮಾತಾಡ್ತಾ ಹೋದಂಗು ನಾವೆಲ್ಲ ಹಾಸ್ಯ ಅನ್ನುವಂಥ ಹೆಸರಿನಲ್ಲಿ ಒಂದು ಅದ್ಭುತವಾದಂತಹ ಸ್ನಾನ ಮಾಡ್ಕೊಂಡು ಬಂದ್ವಿ. ಇವಾಗ ಸ್ನಾನ ಮಾಡಿ ಬಂದ ನಂತರ ಪೂಜೆ ನಂತರ ಫಲಹಾರ ಅಥವಾ ಊಟ. ಸೊ ಅದರಿಂದ ಪೂಜೆ ಹೊತ್ತಿದ್ದು ಅದ್ಭುತವಾಗಿ ನಮ್ಮನ್ನೆಲ್ಲರನ್ನು ನಿಮ್ಮ ಮಾತಿನ ಮಳೆ ಅಂತ ಹೇಳಲಾರೆ. ಅದನ್ನ ನಮ್ಮ ಕಡೆಯಲ್ಲಿ ಪುಟ್ಟ ಮಕ್ಕಳನ್ನ ಅಂದ್ರೆ ಹಸುಗೂಸುಗಳನ್ನ, ಎಲ್ಲ ಕಡೆಯಲ್ಲೂ ಇರುತ್ತೆ, ಹಸುಗೂಸುಗಳನ್ನ ಕಾಲ್ ಮೇಲೆ ಮಲಗಿಸ್ಕೊಂಡು ಅಶ್ವತ್ಥಾಮ ಬಲಿವ್ಯಾಸ ಹನುಮಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸತ್ಯತೆ ಚಿರಂಜೀವಿನ ಅಂತ ಹೇಳ್ತಾ ಎಣ್ಣೆ ಒತ್ತಿ ಕೂಸಿಗೆ ಮೈಯೆಲ್ಲ ಮಸಾಜ್ ಮಾಡಿ ಆ ನಂತರ ಮಗುಗೆ ಸ್ನಾನ ಮಾಡಿಸ್ತಾರೆ. ಭುವನೇಶ್ವರಿ ಹೆಗಡೆ ಅವರ ಮಾತು ಕೂಡ ನಂಗೆ ಇವತ್ತು ಹಾಗೆ ಅನ್ನಿಸ್ತಾ ಇತ್ತು. ವೃತ್ತಿನಿ ಮನಃಶಾಸ್ತ್ರಜ್ಞೆ ಅಂತ ಪ್ರಪಂಚ ಕರೆಯುತ್ತೆ, ಅದಲ್ಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕರೆದಂತ ಶುಭನ್ ಜೊತೆಗಿಂದ 31 ವರ್ಷದ ಒಡನಾಟ. ಅಷ್ಟೇ ಪ್ರೀತಿಯಿಂದ ಇವರು ತಕ್ಕೊಂಡು ಬಂದಂತಹ ಸುಭಾಷ್ ಸಂಗೀತ ದಂಪತಿಗಳಿಗೆ ನನ್ನ ಪೂರ್ವಕವಾದಂತಹ ಸ್ನೇಹಪೂರ್ವಕವಾದಂತಹ ಥ್ಯಾಂಕ್ ಯು. ಯಾಕಂದ್ರೆ ನಾವು ಒಂದ್ ಕೆಲಸ ಮಾಡುವಾಗ ನಾವು ಒಬ್ಬರೇ ಹೊರಟ್ರು ನಾವು ಒಬ್ಬರೇ ಅಲ್ಲ, ಅದು ಎಷ್ಟೊಂದು ಜನ ಆ ಕೆಲಸದ ಹಿಂದೆ ಇರ್ತಾರೆ ನಮ್ಗೆ ಅಂತ ಅನ್ನೋಕೆ. ಭುವನೇಶ್ವರಿ ಹೆಗ್ಡೆ ಅವರು ಮಾತಾಡಿದಾಗ ವೃತ್ತಿಯಿಂದ ಮನಃಶಾಸ್ತ್ರಜ್ಞ ಆದ್ರು, ಪ್ರವೃತ್ತಿಯಿಂದ ನಾನಿನ್ನೂ ಒಂದು ಚಿಕ್ಕ ವಿದ್ಯಾರ್ಥಿನಿನೇ, ನನಗದು ತುಂಬಾ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ಲೀಲಾ ಅಪ್ಪಾಜಿ ಅವ್ರನ್ನ ಫೇಸ್ಬುಕ್ ನಲ್ಲಿ ಪುಟ್ ಫೋಟೋ ನೋಡಿದಾಗ ಅವ್ರ ಲೈಕು ಕಾಮೆಂಟು ಹಾರ್ಟ್ ಗಳನ್ನ ನನಗೆ ಒತ್ತಿದಾಗ ನೋಡುವಂತಹ ಆ ಲೀಲಾ ಅಪ್ಪಾಜಿಗೂ ಎದುರಿಗೆ ಹೀಕಿಟಪದಲ್ಲಿರುವಂತಹ ಬುದ್ಧಿ ಅಂತ ಸುರಸೇನಾನಿಯನ್ನ
ಅನಾಹತ ಚಕ್ರದಲ್ಲಿರುವಂತಹ ಸುನಾದ ವಿನೋದಿನಿ ದೇವಾದಿ ದೇವ ಶ್ರೀವಾಸುದೇವ ಸುನಾದ ವಿನೋದಿನಿ ರಾಗ ಅನಾಹತ ಚಕ್ರಕ್ಕೆ ಅಧಿಪತಿ ರಾಗ. ಆ ಅನಾಹತ ಚಕ್ರ ಪ್ರೀತಿ ಅಲ್ಲಿಂದಲೇ ಹುಟ್ಟೋದು ಕಂಡ್ರೆ ನಮ್ಮ ಗುರು ಹೇಳ್ಕೊಟ್ಟಿದ್ದಾರೆ. ಆದ್ರಿಂದ ಈ ಪ್ರೀತಿಯನ್ನ ಅನಾಹತ ಚಕ್ರದ ಒಳಗಿಂದ ತಗೊಂಡು ಮಹಾಮಸ್ತಿಷ್ಕದ ಬುದ್ಧಿಯನ್ನು ಜೇಬಿನಲ್ಲಿರುವಂತಹ ದುಡ್ಡನ್ನ ಕೊಡುವಂತವರಾಗಿ, ಎದೆಯಲ್ಲಿರುವಂತಹ ಪ್ರೀತಿಯನ್ನ ನನಗೂ ಒಂದಷ್ಟು ಹಂಚುವಂತವರಾಗ್ಲಿ. ಈ ಕಪಿಲೆ ಇದೇ ಪ್ರೀತಿನಲ್ಲಿ ನಿಮ್ಮೆಲ್ಲರ ಈ ಉಪಸ್ಥಿತಿ ಬ್ಯೂಟಿಫುಲ್. ಇಫ್ ಯು ಲುಕ್ ಫ್ರಮ್ ಹಿಯರ್ ಇಟ್ಸ್ ಅ ಬ್ಯೂಟಿಫುಲ್ ಸ್ಪೆಕ್ಟಿಕಲ್. ಚಂದನ್, ದಯವಿಟ್ಟು ಇಲ್ಲಿಂದ ನಿಂತ್ಕೊಂಡು ತಾವು ಒಂದು ಫೋಟೋ ತೆಗೀರಿ ಎಲ್ಲ ಸಭಿಕರದ್ದು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ರೂ. ಆ ನಿಮ್ಮ ಪ್ರೀತಿನ ಈ ಅನಾಹತ ಚಕ್ರದ ಅಧಿಪತಿಯಾದಂತಹ ಸುನಾದ ವಿನೋದಿನಿಯಾದಂತಹ ಶ್ರೀಚಕ್ರ ರಾಜೇಶ್ವರಿಗೆ ಅರ್ಪಿಸ್ತಾ 3 ಪುಸ್ತಕಗಳನ್ನ ಓದಿ ಅದರ ಫೀಡ್ಬ್ಯಾಕ್ ನ ಶುಭಂ ಕೊಡಿ. ಶುಭ ಫೋನ್ ಮಾಡಿ ನನಗೆ ಅದನ್ನ ಗಂಟುಗಟ್ಲೆ ಓದೋಂಗಾಗ್ಲಿ ಅಂತ ನಾನು ನಿಮಗೆ ವರಶಾಪ 2 ಕೊಡ್ತಾ ಇದ್ದೀನಿ. ಇಷ್ಟು ಜನ ಬರ್ಬಿಟ್ಟಿದ್ದಾರೆ ಕಣೆ ಕಪಿಲ ಅಂತಾನೆ ಹೇಳ್ಬೇಕು. ನಾನು ಅದನ್ನ ಕೇಳಿ ಮತ್ತೆ ಮತ್ತೆ ನಲಿಬೇಕು. ಕಾವೇರಿ ತುಂಬಿದಾಳೆ, ಕಪಿಲೆ ತುಂಬಿದಾಳೆ, ಗುಪ್ತಗಾಮಿನಿ ಸ್ಫಟಿಕನು ತುಂಬಿದೆ ಅಂತ ಕೇಳಿದ್ದೀನಿ. ಈ ತುಂಬಿ ಹರಿಯುವಂತ ಈ ಹೊತ್ತಿನಲ್ಲಿ ಮಂಗಳಕರವಾದಂತಹ ಮುಹೂರ್ತದಲ್ಲಿ ನಿಮ್ಮೆಲ್ಲರ ಮನಸ್ಸಿನ ಸಿಂಗಾರದ ಅಧಿಪತಿಯಾದಂತಹ ನನ್ನ ಆರಾಧ್ಯ ಮೂರ್ತಿಯಾದಂತಹ ಭಗವಂತ ಶ್ರೀಕೃಷ್ಣನಿಗೆ ನಾನು ಆಡಿದ ಈ ಎಲ್ಲ ಮಾತುಗಳ ಪರಿಮಳದ ಪುಷ್ಪವನ್ನು, ಜಾಜಿಯನ್ನು, ಮಲ್ಲಿಗೆಯನ್ನು, ಮರಳೆಯನ್ನು ಹಾಗೆ ಶ್ರೀ ತುಳಸಿಯನ್ನು ಅರ್ಪಿಸ್ತಾ ಎಲ್ಲನೂ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕಾರ ಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಒಂದ್ ಕ್ಷಣ ಮೌನ ಬೇಕು ಅನಿಸ್ತಿದೆ ಅಲ್ವಾ? ನಮ್ಮ ಅಮ್ಮ ಲೀನಾ ಅಪ್ಪಾಜಿ ಹೇಳ್ಕೊಟ್ಟಿದ್ದಾರೆ, ಮಾತೇಕೆ ಆಡುವೆ ನೀನು, ಮೌನಕ್ಕೆ ಗರಿ ಇಲ್ಲವೇನು, ಮೌನಕ್ಕೆ ಸಾವಿರ ಸಾವಿರದ ಅರ್ಥಗಳು ಅಂತ. ಅಂಥದೊಂದು ಅದ್ಭುತವಾದ ಕಪಿಲೆ ಹರಿದಳು ಮಾತಿಗೆ, ಹಾಡಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಪುಟ ಪುಟ ತೆರೆದು ನೋಡುವಂತೆ ಪುಸ್ತಕವನ್ನು ಪರಿಚಯಿಸಿದ ಪುಟಕ್ಕಿಡುವಂತೆ ಮಾತನಾಡಿದ ಕಪಿಲ ಶ್ರೀಧರ್ ಅವರಿಗೆ ಧನ್ಯವಾದ. ಅವರನ್ನ ನಾನು 4 ಸಾಲುಗಳಲ್ಲಿ ಹಿಡಿದಿಡ್ಬೇಕು ಅಂತ ಅಂದ್ಕೊಂಡಾಗ ನಂಗೆ ಹೊಡೆದಿತ್ತು ಈ ಮಾತುಗಳು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ ಅನ್ನುವ DVG ಅವರ 4 ಸಾಲುಗಳು ಬಹುಶಃ ಎಲ್ಲ ರಂಗಗಳಲ್ಲಿ ತನ್ನ ಅದ್ಭುತವಾದ ಕಾವ್ಯ ಪ್ರೀತಿಯಿಂದ ಹಿಡಿದು ಕೃಷ್ಣ ಪ್ರೀತಿಯ ಅದ್ಭುತತೆಯನ್ನ ನಮ್ಮೆಲ್ಲರಿಗೆ ಉಣಬಡಿಸಕ್ಕೆ ಸಾಧ್ಯ ಆಗಿತ್ತು. ಅವರೊಳಗಿನ ಜೀವನ ಪ್ರೀತಿ ಅಂತ ಹೇಳೋದು ನನ್ನ ಮಾತು. ಮೂಲಕ ಪ್ರಕಾಶ್ ಅವರು ಮಾಡ್ತಿರೋ ಈ ಕೆಲಸ ಅನೇಕರಿಗೆ ವರದಾನವಾಗಲಿ ಮತ್ತು ಅವರ ಪುಸ್ತಕಗಳೂ ಕೂಡ ಲೋಕಾರ್ಪಣೆಗೊಳ್ಳಲಿ ಎನ್ನುವ ಸದಾಶಯದೊಟ್ಟಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಅವರಿಗೆ ಗೌರವ. ಅರುಣಾ ಅವರು ಕೂಡ ಮುನ್ನುಡಿ ಬರೆದಿದ್ದಾರೆ. ಹಾಗೆ ಗಿರಿಧರ ಕಾರ್ಕಳ ಅವರು ಹೂದಂಡೆಯ ಬೇಲಿ ಇದಕ್ಕೆ ಮುಖಪುಟ ವಿನ್ಯಾಸ ಮಾಡಿದ್ದಾರೆ, ಅವರು ಆಗಮಿಸಿಲ್ಲ. ಹಾಗೆ AR ಮಣಿಕಾಂತ್ ಅವರು ಕೂಡ ಮುನ್ನುಡಿಯನ್ನು ಬರೆದಿದ್ದಾರೆ, ಆದರೆ ಅವರು ಇವತ್ತು ವೇದಿಕೆಗೆ ಬರಲಿಕ್ಕೆ ಆಗಿಲ್ಲ ಕಾರ್ಯಕ್ರಮಕ್ಕೆ. ಇವತ್ತು ಆಗಮಿಸಿರುವಂತಹ ಮಹಾಬಲ KN ರವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಮಂಜಿನ ಮಧುಪಾತ್ರೆ ಬೆನ್ನುಡಿ ಬರೆದುಕೊಟ್ಟಿದ್ದಾರೆ ಶ್ರೀಯುತ ಮಹಾಬಲ KN ಅವರು. ಅವರನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಒಟ್ಟಿಗೆ ಗೌರವಿಸಬೇಕು ಅಂತ ಹೇಳಿ ವೇದಿಕೆಗೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆನ್ನುಡಿಯನ್ನ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ.
ಕಾವ್ಯ ಲೋಕಕ್ಕೆ ಒಂದು ಅದ್ಭುತವಾದ ಮಂತ್ರ ದೀಕ್ಷೆಯನ್ನ ದಾಂಪತ್ಯದಲ್ಲಿ ಇದೆ ಎನ್ನುವ ರಮೇಶವರು ಅವರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಗೌರವ. ಹಾಗೆಯೇ ಕಳೆದ ಸಾಲಿನಲ್ಲಿ ಪ್ರಕಟವಾದಂಥ ಶುಭಶ್ರೀ ಪ್ರಸಾದ್ ರವರ ಒಳಮನ ಕೃತಿಯ ಬಗ್ಗೆ ಅವರೇ ಮಾತನಾಡಿದ್ರು. ಇವತ್ತು ಮುನ್ನುಡಿಯನ್ನ ಬರೆದುಕೊಟ್ಟಿದ್ದಾರೆ ಕಲ್ಲು ಹಾಸಿನ ಮೇಲೆ ತಕದಿಮಿ ಲಲಿತ ಪ್ರಬಂಧಗಳ ಸಂಕಲನಕ್ಕೆ. ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅತ್ತೆ ಸೊಸೆ ಸೇರಿ ಇನ್ನೊಂದು ಕಾವ್ಯ ಚಿತ್ರ ಎರಡನ್ನು ಕೊಡಬಹುದೇನೋ ಅಂತ ಭಾವನೆ. ಮುಂದಿನ ವರ್ಷ ಅದು ಕೂಡ ಸಾಧ್ಯ ಆಗಲಿ ಅಂತ ಹೇಳ್ತಾ ನಮ್ಮ ಮಂಡ್ಯದ ಹಿರಿಯ ಸಾಹಿತಿ ಮತ್ತು ಜಾನಪದ ಇರಲಿ ಅಥವಾ ಶಾಸನಗಳಿರಲಿ, ನಿಮ್ಗೆ ಏನಾದರೂ ಅಧಿಕೃತವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ತಕ್ಷಣಕ್ಕೆ ಫೋನ್ ಮಾಡೋದು ತೈಲೂರು ವೆಂಕಟಕೃಷ್ಣ ಸರ್ ಅವರಿಗೆ. ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮಂಥ ಅನೇಕರಿಗೆ ಮಾರ್ಗದರ್ಶಕರಾಗಿ ಮತ್ತು ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಿರುವ ತೈಲೂರು ವೆಂಕಟಕೃಷ್ಣ ಸರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಕೂಡ ಹೌದು. ಅವರು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಬಹಳಷ್ಟು ಕೆಲಸಗಳನ್ನು ಸಾಹಿತ್ಯ ಪರಿಷತ್ತಿನಿಂದ ಮಾಡಿದವರು. ಇವತ್ತು ತುಂಬ ಪ್ರೀತಿಯಿಂದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮುಂದಿನ ಕಾರ್ಯಕ್ರಮ ಇದೆ. ಹೀಗಾಗಿ ಬಹಳ ದಿನಗಳ ನಂತರ ಈ ತೆರನಾದ ಸಾಹಿತ್ಯ ಸಂಸ್ಕೃತಿ ಬಹಳ ಲಾಲಿತ್ಯಪೂರ್ಣವಾದ ಒಂದು ವೇದಿಕೆ, ಲಾಲಿತ್ಯಪೂರ್ಣವಾದ ಒಂದು ಶ್ರೋತೃವರ್ಗ, ಕೇಳುವಂಥ ವರ್ಗ ಬಹಳ ದಿನಗಳಾದ ಮೇಲೆ ನಾನು ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಶುಭಶ್ರೀಯವರು ನನಗೆ ಯಾಕೆ ಇಲ್ಲಿ ಈ ಅಧ್ಯಕ್ಷತೆ ಕೊಟ್ಟರು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಅವರು 25-30 ವರ್ಷದಿಂದ ಒಡನಾಡಿಗಳು. ಮತ್ತು ಬ್ಯಾಂಕ್ ಹೋದಾಗ ಭಾಳ ಸರೀಸ, ನಾವೆಲ್ಲ ಲಕ್ಷ ಕೋಟಿ ಇರ್ತಿರ್ಲಿಲ್ಲ, ಭಾಳ ಸರೀಸ ಕೆಲಸ ನಡೆದೋಗ್ತಾ ಇತ್ತು. ಆಮೇಲೆ ನನಗೆ ಬ್ಯಾಂಕ್ ಅಕೌಂಟ್ ₹5 ಅಕೌಂಟ್ ಮಾಡಿದ್ರು 74ನೇ ಹೆಸರು ಧರಣೇಂದ್ರನಲ್ಲಿದ್ದಾರೆ ಇಲ್ಲ. ಸೊ ಹಿಂಗಾಗಿ ಹೆಂಗೆಂಗೋ ನಡೆದೋಗ್ತಾ ಇತ್ತು. ಯಾವಾಗ ನೀವು ಟೆಕ್ನಾಲಜಿ ಉಪಯೋಗಿಸಿ ಚೆಕ್ ತೆಗೆದು ಅಲ್ಲಿಗಾಕಿ ಇಲ್ಲಿಗಾಕಿ ಶುರು ಮಾಡಿದ್ರು, ನಾವು ಆ ವಿ ಬ್ರಾಂಚ್ ಬಿಟ್ಟು ನಾನು ಮೆಡಿಕಲ್ ಕಾಲೇಜ್ ಇಟ್ಕೊಂಡು ಸಾಕು. ಹೀಗಾಗಿ ಇವತ್ತು ಟೆಕ್ನಾಲಜಿ ಮತ್ತು ಬ್ಯಾಂಕಿನ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬ್ಯಾಂಕ್ ಉದ್ಯೋಗಿ ಆಗಿದ್ಕೊಂಡು ಇಂಥ ಒಂದು ಸಾಹಿತ್ಯ ರಚನೆ ಮಾಡೋದಿದೆಯಲ್ಲ, ಭಾಳ ಜನ ಮಾಡ್ತಾ ಇರ್ಬೋದು. ಆದರೆ ನಮ್ಮ ಮಂಡ್ಯ ಈ ನೆಲದಲ್ಲಿ ಅವರು ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಸಂತೋಷ. ಅವರು ಎಷ್ಟು, ನಾನು ಅವರ ಸಾಹಿತ್ಯವನ್ನು ಎಷ್ಟು ಮಟ್ಟಿಗೆ ಓದಿದ್ದೀನೋ ಏನೋ ಬೇರೆ ವಿಚಾರ. ಅವರು ಏನು PhD ಪ್ರಬಂಧ ಮಾಡಿದ್ದಾರೆ, ಆ ಸಬ್ಜೆಕ್ಟ್ ನನಗೆ ತುಂಬ ಹತ್ತಿರವಾದ್ರಿಂದ, ಎಷ್ಟು 1000 ಪುಟ ಇದೆಯಾ, 500 ಪುಟ ಇದೆಯಾ, 500 ಪುಟ ಇದೆ. ಸೊ ಹೀಗಾಗಿ 500 ಪುಟವನ್ನು ಅಷ್ಟೂ ಓದಿದ್ದೀನಿ. ಆ PhD ಮಾಡೋದು ಈಗ ಬಹಳ ಸುಲಭ ಕಂಡಿಡ್ಕೊಬಿಟ್ಟಿದ್ದಾರೆ. ಈ ಪ್ರಿನ್ಸಿಪಾಲ್ಗಿರಿ ಅದು ಇದು ಪ್ರಮೋಷನ್ ಬೇಕು ಅಂತ ಈಗ ಅದೊಂದು ಶುರುವಾಗ್ಬಿಟ್ಟಿದೆ. ನನಗೆ ಸ್ಥಳನಾಮ ಅವಲೋಕನನ ದೇಜೆಗವು ಭಾಳ ಬರ್ಸಿದ್ರು. ಅದನ್ನ ನೋಡ್ಕೊಂಡು ಕೆಲವರು MP PhDಗಳನ್ನು ತಗೊಂಡ್ರು. ಅವ್ರು ನಾನು ಕೊಟ್ಟಾಗ ನನ್ನ ಪುಸ್ತಕದಲ್ಲಿ ಇನ್ನೇನು ಎಕ್ಸ್ಟೆನ್ಷನ್ ಏನೂ ಇಲ್ಲ, ಹಾಗಾಗಿ ಕೊಟ್ಬಿಟ್ಟಿದ್ದಾರೆ. ಅವ್ರ PhDಗೂ ಅವಾರ್ಡ್ ಆಗೋಗಿದೆ, MP ಅವಾರ್ಡ್ ಆಗೋಗಿದೆ. ಸೊ ಹೀಗಾಗಿ ಅಂಥ PhD MP ಈಗಾಗಲೇ ಬಂದ್ಬಿಟ್ಟಿದೆ. ನಮ್ಮ ಲೀಲಾಪಾಚಾರ್ಯರು ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಏನೇ ಆಗಲಿ, ಇವತ್ತಿನ ಕಾರ್ಯಕ್ರಮ ನನಗೆ ಬಹಳ, ನನ್ನ 3 ದಿವಸದಿಂದ ನಾನು ಗದ್ದೆಯಲ್ಲಿದ್ದೆ. ಇಲ್ಲ ಇವರು ಮಾತಾಡುವಾಗ ನಾನು ತಲ್ಲಿನ ಆಗಬಾರ್ದು, ತುಂಬ ಚೆನ್ನಾಗಿದೆ. ಮತ್ತು ನಿಮ್ಮ ಮೊದಲನೇ ಹಾಡು ದೇವದೇವ ನನಗೆ ಪೂರ್ತಿ ಬರಲ್ಲ, ಎಲ್ಲ ಮರ್ತೋಗ್ಬಿಡುತ್ತೆ, ವಯಸ್ಸಾಗ್ತಾ ಇತ್ತು, ಮಗು ಜಾಸ್ತಿ. ನಾನು ಅದು ಹಾಡು ಹೇಳ್ತಾ ಇದ್ದಾಗ ನಾನು ಒಂದು ಕಾಲದಲ್ಲಿ ಯಾವ್ದಾದ್ರು ಭಾವಗೀತೆ ಬಂದರೆ ನಾನು ಇಂಥ ಕವಿಗಳು ಅಂತ ಚಕ್ರ ಹೇಳ್ತಾ ಇದ್ದೆ. ಈಗ ಆ ಸ್ಥಿತಿ ಇಲ್ಲ ನಾನು. ಬಟ್ ನಿಮ್ಮ ಹಾಡು ಕೇಳುವಾಗ ನನಗೆ ಕುವೆಂಪು ಥರ ಇದೆಯಲ್ಲ, ನಾನು ಅದೇ ಯೋಚನೆ ಮಾಡಿದೆ.
ಇನ್ನೂ ಓದ್ತಾ ಇಲ್ವಲ್ಲ ಓದಿದ್ದು ನಾ ಹೆಚ್ಚು ಕಮ್ಮಿ ಅವ್ರಿಗೆಲ್ಲ ಓದಿದ್ದೀನಿ, ಆದರೆ ಇನ್ನೂ ಇಲ್ವಲ್ಲ ಇದು ಅಂತಂದರೆ ಸೊ ನೀವು ಇನ್ನೂ ಉತ್ತಮವಾದ ಅಂಥ ಒಂದು ಕಾವ್ಯ, ಅದು ಪದ್ಯ ಅಲ್ಲ, ಅದೊಂಥರ ಕಾವ್ಯ. ಆ ಕಾವ್ಯ ರಚನೆ ಮಾಡೋ ಶಕ್ತಿ ನಿಮಗಿದೆ. ಮತ್ತು ನಿಮ್ಮ PhD ಏನು ಮಾಡಿದ್ದೀರಿ ಇದರಲ್ಲಿ ಒಂದು ಸ್ವಲ್ಪ ಇನ್ನೂ ಹೆಚ್ಚು ಕೆಲಸ ಮಾಡಿ ಅಂತ ಹೇಳ್ತಾ ನಿಮಗೆ ಶುಭಾಶಯಗಳನ್ನು ಅರ್ಪಿಸಿ, ಈ ವೇದಿಕೆಯಲ್ಲಿ ಏನು ನಮ್ಗೆ ಇಷ್ಟು ಲೀಲಾಜಲ ಮಾತಾಡ್ತೀರಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಕಪಿಲ ಶ್ರೀಧರ್ ಅವರು, ನಾವು ತಿರುಪತಿ ಹೋದಾಗ ಕಪಿಲ ಶ್ರೀಧರ್ ಸ್ನಾನ ಮಾಡ್ತೀವಿ. ಇವತ್ತು ಆಧುನಿಕ ಹೆಸರಲ್ಲಿ ನಿಮ್ಗೆ ಆ ಹೆಸರು ಇಟ್ಟಿದ್ದಾರಲ್ಲ ತಂದೆ ತಾಯಿಗಳು, ಅದೇ ನನಗೆ ಆಶ್ಚರ್ಯ. ಹಾಂ, ಕಪಿಲ ನದಿ ನೋಡಿ ಎಷ್ಟು ಚೆನ್ನಾಗಿದೆ. ನಂಜನಗೂಡು ಪಕ್ಕದಲ್ಲಿದ್ದು ಕಪಿಲ ನದಿ. ನಿಜಕ್ಕೂ ನನಗೆ ಧನ್ಯವಾದಗಳು. ಧನ್ಯವಾದಗಳು, ತಮಗೆಲ್ಲರೂ ಧನ್ಯವಾದಗಳು. ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ದೇಗುಲಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಧ್ವನಿಯಲ್ಲಿ ನಮಗೆ ಮಾಹಿತಿಯನ್ನು ನೀಡಿರುವವರು ಶ್ರೀಯುತ ತೈಲೂರು ವೆಂಕಟಕೃಷ್ಣ ಸರ್ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಆ ದೇಗುಲಗಳ ಮುಕುಟದ ಹಾಗೆಯೇ ಅಧ್ಯಕ್ಷೀಯ ಪೀಠವನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಟ್ಟಿಗೆ ವೇದಿಕೆ ಪರವಾಗಿ ಗೌರವ. ಈ ಉತ್ಸಾಹ ಸದಾಕಾಲಕ್ಕೂ ಹೀಗೆ ಜಾಗೃತವಾಗಿರಲಿ ಅಂತ ಹೇಳ್ತಾ, ಸರ್ ನೀವು ಪರ್ಮನೆಂಟ್ ಸರ್. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ಹಾಗೆ ತುಂಬಾ ಪ್ರೀತಿಯಿಂದ ಮಾತನಾಡಿದ್ದಕ್ಕೆ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಸರ್ ವೆಂಕಟೇಶ್ ಒಂದು ನಿಮಿಷ. ಅವ್ರ ಮಾತು ಮತ್ತು ಅವ್ರ ಬರವಣಿಗೆಯನ್ನ ಓದಿದ ಮೇಲೆ ಅನ್ಸಿತು ನಿಜಕ್ಕೂ ಅವ್ರದ್ದು ತವರಿನಂತಹ ಪ್ರೀತಿ ಅಂತ. ಮಗುತನದ ಮಾತು, ಹಾಗೆ ನಿಷ್ಕಲ್ಮಶವಾದ ನಗು, ಸದಾ ಕಾಲಕ್ಕೂ ಜಾಗೃತವಾಗಿರುವ ಒಂದು ಎಚ್ಚರದ ಪ್ರಜ್ಞೆ, ಈ ಎಲ್ಲವನ್ನು ಕೂಡ ಅವರ ಬರಹಗಳಲ್ಲಿ ಅವರು ತೋರಿಸ್ಕೊಂಡಿದ್ದಾರೆ. ನನಗೆ ಇವತ್ತು ತವರಿನ ಪ್ರೀತಿ ಅಂತ ಹೇಳಿದ್ರೆ ನನ್ನ ತವರೂರಿಗೆ ಹೋಗಿದ್ದಾರೆ ವೃತ್ತಿ ಬದುಕಿನ ಕಾರಣಕ್ಕೆ. ಅವರು ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶುಭ ಈ ಒಂದು ಹೊತ್ತಿನಲ್ಲಿ 3 ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದ್ದು ಬಹಳ ಸಂತೋಷ. ನಿರಂತರವಾಗಿ ಈ ಜ್ಞಾನ ಯಜ್ಞ ಸಾಗ್ತಾನೆ ಇರಲಿ ಅಂತ ಅನ್ನುವ ಆಶಯ ನಮ್ಮೆಲ್ಲರದು. ಆ ಎಲ್ಲ ಆಶಯಗಳ ಜೊತೆಗೆ ನಮ್ಮಂತಹ ಎಲ್ರಿಗೂ ಒಂದು ಸ್ಫೂರ್ತಿಯಾಗಿ ನಿಲ್ಲುವಂತಹ ಈ ಅದ್ಭುತವಾದ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅಥವಾ ಇಲ್ಲಿ ನಿಂತು ಏನೋ ನಮ್ಮ ಒಂದಷ್ಟು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಅವರ ವಂದನಾರ್ಪಣೆ ಮತ್ತು ಅವರ ಮಾತುಗಳು ಏನು ಈ ಕೃತಿ ಬಿಡುಗಡೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿರುವಂತಹ ಹೊತ್ತಿನಲ್ಲಿ ಅಂತ ಕೇಳೋದು ಖುಷಿಯ ಸಂಗತಿ. ಶುಭ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ವಂದನಾರ್ಪಣೆಯನ್ನು ಕೂಡ ಜೊತೆಗೆ ಸಲ್ಲಿಸ್ತಾ ಇದ್ದಾರೆ. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ, ಬಂಧುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ನೀವೆಲ್ಲ ಬರೆದಿದ್ರೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗ್ತಾನೆ ಇರಲಿಲ್ಲ. ಬದುಕಿಗೆ ಬೇರೆ ಬೇರೆ ಆಯಾಮಗಳಿದೆ, ಬರವಣಿಗೆಗೆ ಕೂಡ ಬೇರೆ ಬೇರೆ ಆಯಾಮಗಳಿದೆ. ಬರವಣಿಗೆ ಬದುಕಿನ ಪ್ರತಿಬಿಂಬನೂ ಹೌದು, ಭಾವದ ಪ್ರತಿಬಿಂಬನೂ ಹೌದು. ನಾನು ಯಾಕೆ ಬರಿತೀನಿ ಅಂತ ಕೇಳ್ಕೊಂಡ್ರೆ ಎಲ್ಲೋ ಕೆಲವರು ಮಾತ್ರ ಮಹತ್ವಾಕಾಂಕ್ಷೆಯ ಉತ್ತರವನ್ನ ಕೊಡಬಹುದು. ಆದರೆ ಬಹುತೇಕರ ಉತ್ತರ ತಮ್ಮ ಭಾವದ ಉಮ್ಮಳವನ್ನ ತೋಡಿಕೊಳ್ಳೋದೇ ಆಗಿರುತ್ತೆ. ಆತ್ಮ ಸಂತೋಷವು ಅದರ ಒಂದು ಭಾಗವೇ ಆಗಿದೆ. ಓದುವುದು ಕೂಡ ಆತ್ಮ ಸಂತೋಷ ಮತ್ತು ಆತ್ಮೋದ್ಧಾರದ ಹಾಗೆ.
ಓದು ಕೊಡುವಂತಹ ಅನನ್ಯವಾದ ಅನುಪಮವಾದ ಸಂತೋಷವು ಮನಸ್ಸನ್ನ ಅರಳಿಸಿ ನಮ್ಮ ನ್ಯೂನತೆಗಳನ್ನ ಸರಿಪಡಿಸುವ ಮದ್ದು ಹೌದು. ಅದಕ್ಕೆ ಸಾಹಿತ್ಯ ನಮಗೆಲ್ಲರಿಗೂ ಮುದ್ದು. ನನಗೆ ಯಾಕೆ ಈ ಸಿಹಿ ತಿಂಡಿ ಇಷ್ಟ ಅಂತ ಕೇಳಿದ್ರೆ ನಾವು ಏನಾದ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ನನಗೆ ಇಷ್ಟ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ, ಅದಕ್ಕೆ ವಿವರಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಸಾಹಿತ್ಯದ ಪ್ರಕಾರವು, ನಿನಗೆ ಯಾವ ಸಾಹಿತ್ಯದ ಪ್ರಕಾರ ಇಷ್ಟ ಅಂದ್ರೆ ನಾನು ಹೇಳಲಿಕ್ಕೆ ಬಹಳ ಕಷ್ಟನೇ ಆಗ್ತದೆ. ಬದುಕಿನ ದಿಕ್ಕನ್ನ ಬದಲಿಸುವ ಶಕ್ತಿಯನ್ನ ಸಾಹಿತ್ಯ ಹೊಂದಿದೆ. ಬಹುಶಃ ಇದರ ಅನುಭವ ಎಲ್ಲರಿಗೂ ಆಗಿದೆ. ಬದುಕನ್ನ ಅರಳಿಸುವ, ಮನಸ್ಸನ್ನು ಅರಳಿಸುವ, ಬದುಕಿನ ನ್ಯೂನತೆಗಳನ್ನ ತಿದ್ದುವ, ನಮ್ಮ ಮನಸ್ಸನ್ನು ಸಂಸ್ಕರಿಸುವ ಶಕ್ತಿ ಸಾಹಿತ್ಯಕ್ಕೆ ಮಾತ್ರ ಇರುವುದು. ಇದೀಗ ಕಪಿಲ, ಅವಳಿಗೆ ಕೂಡ ಕುಟುಂಬದ ಒಂದು ಒತ್ತಡ ಇತ್ತು, ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅವ್ರ ಭಾವನವ್ರು ತೀರ್ಕೊಂಡಿದ್ರು. ಆದ್ರೂ ನಿನಗೆ ಮಾತು ಕೊಟ್ಟಿದ್ದೀನಿ, ಇದು ತಾಯಿಯ ಬಾಗಿನ, ನನಗೆ ನಾನು ಮಿಸ್ ಮಾಡಲ್ಲ ಅಂತ ಒಂದೇ ಮಾತನ್ನು ಹೇಳಿ ಅವಳು ಬಂದಿದ್ದಾಳೆ. ಅವಳಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ 3 ಪುಸ್ತಕಗಳ ಪ್ರಕಟಣೆಗೆ ಅನುವು ಮಾಡಿಕೊಟ್ಟಂತಹ ಶ್ರೀ ಶಿವಪ್ರಕಾಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮನ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿಕೊಟ್ಟಂತಹ ಭವಾನಿ ಲೋಕೇಶ್ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಕ್ಷಣ ಇದು. ಇಲ್ಲಿ ಆಗಮಿಸಿರುವಂತಹ ನಿಮ್ಮೆಲ್ಲರಿಗೂ ಸಮನ್ವಯ ಸಮಿತಿ ಕನ್ನಡವೇ ಸತ್ಯದ ನಮ್ಮ ಟ್ರೂಪ್ ಬಂದಿದೆ, NSS ಟ್ರೂಪ್ ಬಂದಿದೆ, ಹಾಗೂ ನನ್ನ ಬ್ಯಾಂಕಿನ ಬಳಗ ಬಂದಿದೆ, ಹಾಗೆಯೇ ನನ್ನ ಎಲ್ಲ ಸ್ನೇಹಿತರು ಬಂದಿದ್ದಾರೆ, ಕೆಲವು ಬಂಧುಗಳು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲೇಬೇಕು. ಇದರೊಟ್ಟಿಗೆ ಇಷ್ಟು ಒಳ್ಳೆಯ ಪ್ರಚಾರವನ್ನ ಕೊಟ್ಟು ನನಗೆ ಮತ್ತಷ್ಟು ಸ್ಫೂರ್ತಿಯನ್ನ, ಪ್ರೋತ್ಸಾಹವನ್ನ ತುಂಬುತ್ತಾ ಇರುವಂತಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಭವಾನಿ ಲೋಕೇಶ್ ಅವರಿಗೆ ಗೌರವ. ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಲಿ. ನನ್ನ ಬರವಣಿಗೆಗೆ ಮತ್ತಷ್ಟು ಸ್ಫೂರ್ತಿಯನ್ನ ತುಂಬುವಂತಹ ಬೆನ್ನು ತಟ್ಟುವ ನುಡಿಗಳು ನಿಮ್ಮದಿರಲಿ, ಬೆನ್ನು ತಟ್ಟುವ ಕೈಗಳು ನಿಮ್ಮದಾಗಿರಲಿ, ಮತ್ತಷ್ಟು ಬರೆಯುವಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ನಂತರ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು ಅಂತ ಕೋರ್ತಾ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತೀನಿ.